ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಈ ತಿಂಗಳು SSCಗೆ ಪ್ರಿಪೇರ್ ಆಗ್ತಿರೋರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ ಮೊನ್ನೆ ಅಷ್ಟಿನ್ನು SSC ಫೇಸ್ 13 2025 ನೋಟಿಫಿಕೇಶನ್ ಅನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದರಲ್ಲಿ ಆಲ್ಮೋಸ್ಟ್ 2400+ ವೇಕೆನ್ಸಿಗಳನ್ನ ನಾವು ನೋಡ್ತಾ ಹೋದ್ವಿ. ಆ್ಯಂಡ್ ಇತ್ತೀಚೆಗೆ ಅಂತಂದರೆ ರೀಸೆಂಟಾಗಿ ಒಂದು 2 days ಬ್ಯಾಕ್ ನಿಮ್ಗೆ ಏನಾಗಿದೆ, SSC CGL ನೋಟಿಫಿಕೇಶನ್ ಕೂಡ ನಿಮಗೆ ಆಗಿದೆ. ಇದರಲ್ಲಿ ಅರೌಂಡ್ ನಾವು 14,500 ವೇಕೆನ್ಸಿನ ನಾವು ನೋಡ್ತಾ ಹೋಗಿದ್ವಿ, ಹೌದಲ್ವಾ. ಸೊ ಯಾರ್ಯಾರು SSCಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರು ಈ ಅಂದರೆ ಮೊನ್ನೆ ರೀಸೆಂಟ್ ಆಗಿದ್ದು ಯಾವುದು ಫೇಸ್ 13 ಆಗಿರುವಂತಹ ಆಲ್ಮೋಸ್ಟ್ 2400+ ವೇಕೆನ್ಸಿ, ಅದರಲ್ಲಿ 10th ಮತ್ತು ನಿಮಗೆ PU ಲೆವೆಲ್ ಆ್ಯಂಡ್ ಡಿಗ್ರಿ ಲೆವೆಲ್ ನಿಮಗೆ ಕ್ರೈಟೀರಿಯಾ ಇತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ದು. ಆ್ಯಂಡ್ CGL ಬಂತು ಅಂದರೆ ನಿಮಗೆ ಆಬ್ವಿಯಸ್ ಆಗಿ ನಿಮಗೆ ಡಿಗ್ರಿ ಲೆವೆಲ್ ಇರ್ತಾ ಹೋಗುತ್ತೆ. ಆ್ಯಂಡ್ ಈ ನೋಟಿಫಿಕೇಷನಲ್ಲಿ ಏನೇನು ಎಲಿಜಿಬಿಲಿಟಿ ಆಲ್ರೆಡಿ ಹೇಳಿದೆ ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ದು. ಅದ್ರ ಜೊತೆಗೆ ನಿಮಗೆ ಸಿಲೆಬಸ್ ಎಲ್ಲ ಏನೇನಿದೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇದೆ, ಮತ್ತು SSC ಇತ್ತೀಚೆಗೆ ಏನಾದರೂ ಈ ನೋಟಿಫಿಕೇಷನ್ ಏನಾದರೂ ಚೇಂಜಸ್ನ ಮಾಡ್ಕೊಂಡಿದೆಯಾ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟು ಈ ನೋಟಿಫಿಕೇಷನಲ್ಲಿ ಯಾವ್ಯಾವ ಡೇಟ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಪ್ಲಿಕೇಶನ್ ಯಾವಾಗ ಶುರುವಾಗ್ತಿದೆ, ಸೊ ಯಾವಾಗ ಶುರುವಾಗ್ತಿದೆ ಅಪ್ಲಿಕೇಶನ್ನು 9/6/2025 ಹಿಡಿದು 4/7/2025, ಆಲ್ಮೋಸ್ಟ್ ನಿಮಗೆ ಲೆಸ್ ದೆನ್ ಅ ಮಂತ್ ಅಂತ ಹೇಳ್ಬೋದು. ಬಟ್ ಈಗ ಆಲ್ರೆಡಿ ಟೈಮ್ ಆಗಿದೆ. ಯಾರ್ಯಾರು SSCಗೆ ಪ್ರಿಪೇರ್ ಆಗ್ತಿದ್ರು ದಯವಿಟ್ಟು ಲಾಸ್ಟ್ವರೆಗೂ ವೆಯ್ಟ್ ಮಾಡ್ದಲೆ ಇವಾಗಲೇ ಅಪ್ಲಿಕೇಶನ್ಗಳನ್ನ ಹಾಕಿ. ಆ್ಯಂಡ್ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ತಿದ್ರೆ ಇಟ್ ಈಸ್ 4/7/2025. ನೀವು ಫೀ ಪೇಮೆಂಟ್ ಮಾಡ್ಲಿಕ್ಕೆ ಯಾವಾಗ ಲಾಸ್ಟ್ ಡೇಟು, ಇಟ್ ಈಸ್ 5/7/2025. ನಿಮ್ಮ ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ ಆ ಥರ ಇತ್ತು ಅಂತ ಅಂದಾಗ ಅದು 9/7/2025 ಹಿಡಿದು 11/7/2025 ಅಂತ ಅಂದರೆ 11th ಜುಲೈವರೆಗೂ ನಿಮಗೆ ಲಾಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಮೇಜರ್ ಆಗಿ SSC CGL ಅಂತ ನೋಡಿದಾಗ ಇದರಲ್ಲಿ Tier 1 ಆ್ಯಂಡ್ Tier 2 ಕೂಡ ನೋಡ್ತಾ ಹೋಗ್ತೀವಿ, ಹೌದಲ್ವಾ. ಸೊ ಹಾಗಾದರೆ Tier 1 ಅಲ್ಲಿ ಎರಡೂ ಕೂಡ ನಿಮ್ಗೆ ಏನಾಗುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗುತ್ತೆ. ಸೊ Tier 1 ಅಲ್ಲಿ ಅಂತ ನೋಡಿದಾಗ 13th ಆಗಸ್ಟಿಂದ ಹಿಡಿದು 30th ಆಗಸ್ಟ್ ಇದು ಟೆಂಟೇಟಿವ್ ಆಗಿರುತ್ತೆ. ಬಟ್ ಮ್ಯಾಕ್ಸಿಮಮ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೆಯುವಂತಹ ಎಕ್ಸಾಮ್ಸ್ ಏನು ಡೇಟ್ ಕೊಟ್ಟಿರ್ತಾರೋ ಅದರಲ್ಲೇ ಆಗುವಂತಹ ಚಾನ್ಸಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಇದರಲ್ಲಿ Tier 2 ಯಾವಾಗ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ಬೋದಂತ ಅಂದರೆ ಇಟ್ ಈಸ್ ಇನ್ ಡಿಸೆಂಬರ್, ಓಕೆನಾ. ಸೊ ಆಲ್ಮೋಸ್ಟ್ ನಿಮಗೆ ಆಗಸ್ಟ್ ಅಂತ ಅಂದರೆ ಕಂಪ್ಲೀಟ್ ಅಂತ ಅಂದ್ಕೊಳ್ಳಿ, ಸೆಪ್ಟೆಂಬರಿಂದ ಲೆಕ್ಕ ಬರುತ್ತೆ. ಸೊ 9th ಮಂತ್ ಅದು ಸೆಪ್ಟೆಂಬರು, 9th 10th 11th 12th ನಿಮಗೆ ಒಂದು 4 ಮಂತ್ ಸಿಕ್ಕಿದ್ರೆ ಹೆಚ್ಚು ಅಷ್ಟೇ Tier 2ಗೆ, ಓಕೆನಾ. ಸೊ ನೆಕ್ಸ್ಟು ಹಾಗಾದರೆ ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಂದ ಕಾಲ್ ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಕ್ರೈಟೀರಿಯಾ ಏನೇನಿದೆ, ಏಜ್ ಲಿಮಿಟ್ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ NCG ಸಂಸ್ಥೆ ವತಿಯಿಂದ ಇದೇ ಜೂನ್ 15ನೇ ತಾರೀಕಿನಂದು PSI ಫ್ರೀ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ವಿ. ಇದು GS ಪೇಪರ್ ಆಗಿರುತ್ತೆ, ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಇರುತ್ತೆ. ಸೊ ಯಾವ್ಯಾವ ಸ್ಟೂಡೆಂಟ್ಸು PSIಗೆ ಆಸ್ಪಿರೆಂಟ್ ಆಗಿದ್ದೀರೋ ಅವರು ಈ ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡ್ಬೋದು. ಸೊ ಇದು ಯಾರು ಅಟೆಂಡ್ ಮಾಡ್ತಾರೋ ಅವ್ರು ನಿಮಗೆ ಟೆಸ್ಟ್ ಸೀರೀಸಲ್ಲಿ PSI ಟೆಸ್ಟ್ ಸೀರೀಸಲ್ಲಿ ನಿಮಗೆ ಏನಾಗುತ್ತೆ, ಒಂದಷ್ಟು ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ನೋಡಿದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ಗಳು ಕಾಲ್ ಮಾಡಿದ್ಯಪ್ಪ ಅಂತ ಅಂದರೆ ಪ್ರತಿಯೊಂದು ಕೂಡ ನಿಮಗೆ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುವಂತಹ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟು. ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ನೋಡಿದಾಗ ಇಲ್ಲಿ ನಾವು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಎರಡೂ ಕೂಡ ಇದೆ. ಗ್ರೂಪ್ ಸಿದು ಒಂದಷ್ಟು ತೋರಿಸ್ತೀನಿ ನಾನು. ಸೊ ಏಜ್ ಲಿಮಿಟಿಗೆ ಬಂತು ಅಂದರೆ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ 18 to 30 ಇದೆ. ಇದು ಜನರಲ್ ಕ್ಯಾಟಗರಿಗಾಗಿರುತ್ತೆ, ಓಕೆನಾ, ಜನರಲ್ ಕ್ಯಾಟಗರಿಗಾಗಿರುತ್ತೆ. ಬಟ್ ಒಂದೊಂದರಲ್ಲಿ ಮಾತ್ರ 20 to 30 ಅಂತ ಇದೆ, ಓಕೆನಾ. ಸೊ ಬೇರೆ ಪೋಸ್ಟ್ಗಳನ್ನ ನೋಡೋದಾದರೆ ಅಪ್ ಟು ನಿಮಗೆ 37 ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಕಾಲ್ ಫಾರ್ಮ್ ಆಗಿರುವಂಥದ್ದು. ಸೊ ಇಲ್ಲಿ ನಾನು ಗ್ರೂಪ್ ಸಿ ಪೋಸ್ಟನ್ನು ಮೆನ್ಷನ್ ಮಾಡಿದ್ದೀನಿ ನೋಡಿ. ಕೆಲವೊಂದಷ್ಟಕ್ಕೆ ನೋಡಿ 18 to 27 ಇಯರ್ಸ್ ಈ ಥರ ನಿಮಗೆ ಏಜ್ ಲಿಮಿಟ್ ಇದೆ. ಸೊ ಯಾರ್ಯಾರು ಯಾವ್ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದು ಕೂಡ ನೀವು ನೋಡ್ಕೊಬೋದು. ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ಎನಿ ಡಿಗ್ರಿ. ಬಟ್ ಕೆಲವೊಂದಕ್ಕೆ ಸ್ಟ್ಯಾಟಿಸ್ಟಿಕಲ್ ಏನಿದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೆ, ಸ್ಪೆಸಿಫಿಕ್ ಆಗಿದೆ, ಅದನ್ನು ನಾವು ನೋಡಬೇಕಾಗತ್ತೆ. ಆ್ಯಂಡ್ ಟೆಂಟೇಟಿವ್ ವೇಕೆನ್ಸಿ ಯಾವುದು ಎಷ್ಟು ಅನೌನ್ಸ್ ಮಾಡಿದ್ದಾರೆ ಇವಾಗ ಪ್ರೆಸೆಂಟ್ ಅಪ್ರಾಕ್ಸಿಮೇಟ್ ಆಗಿ ಅಂದರೆ 14,582 ಇದೆ. ಬಟ್ ಇದು ಫೈನಲ್ ಅಲ್ಲ. ಯಾಕೆ ಅಂತ ಅಂದರೆ ಇವರೇನು ಹೇಳ್ತಿದ್ರೆ ಅಂತ ಅಂದರೆ
ಫೈನಲ್ ವೇಕೆನ್ಸೀಸ್ ವಿಲ್ ಬಿ ಡಿಟರ್ಮೈನ್ಡ್ ಇನ್ ಡ್ಯೂ ಕೋರ್ಸ್, ಮತ್ತೆ ಅದು ಆಡ್ ಆನ್ ಆಗೋ ಚಾನ್ಸಸ್ ಇದೆ. ಓಕೆನಾ. ಸೊ ಈ 14,582 ಏನಿದೆ ಇದು ಜಸ್ಟ್ ಇವಾಗ ಟೆಂಟೇಟಿವ್ ವೇಕೆನ್ಸಿ ಆಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಮೊನ್ನೆ ನಾನು ನಿಮಗೆ ಹೇಳಿದೆ ಏನು SSC ಇದು ಲಾಸ್ಟ್ ನೋಟಿಫಿಕೇಶನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ನೀವು ರೀಜನ್ನ ನೋಡ್ಕೊಳ್ಬೇಕಾಗತ್ತೆ. ನಾನು ಅದರಲ್ಲಿ ಕರ್ನಾಟಕ ಕೇರಳ ರೀಜನ್ ಕೂಡ ನಿಮಗೆ ತೋರಿಸಿ ಹೇಳಿದೆ, ಹೌದಲ್ವಾ. ಬಟ್ ಈ ನೋಟಿಫಿಕೇಶನ್ ಅಲ್ಲಿ ಏನಪ್ಪಾ ಅಂತಂದ್ರೆ ರೀಜನ್ ಆ ಥರ ಏನು ಈ ಕಮಿಷನ್ SSC ಕಮಿಷನ್ ಮಾಡಿಲ್ಲ. ಇನ್ ಕೇಸ್ ಏನಾದ್ರು ನಿಮಗೆ ರೀಜನ್ ವೈಸ್ ಏನಾದ್ರು ಅಥವಾ ಝೋನ್ ವೈಸ್ ಏನಾದ್ರು ಬೇಕು ಇನ್ಫಾರ್ಮೇಶನ್ ಅಂತ ಅಂದ್ರೆ ಯು ಶುಡ್ ಕನ್ಸಲ್ಟ್ ದ ಯೂಸರ್ ಡಿಪಾರ್ಟ್ಮೆಂಟ್ಸ್ ಫಾರ್ ಇನ್ಫಾರ್ಮೇಶನ್ ಪರ್ಟೈನಿಂಗ್ ಟು ಝೋನ್ ವೈಸ್ ಅಥವಾ ಸ್ಟೇಟ್ ವೈಸ್ ವೇಕೆನ್ಸಿಗೆ. ಓಕೆನಾ. ಸೊ ಕಮಿಷನ್ ಕಡೆಯಿಂದ ಯಾವುದು ಆ ಥರದ್ದಿಲ್ಲ. ಬಟ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನಾದರೂ ಇವಾಗ ಸ್ಟೇಟ್ ವೈಸ್ ಆ ಥರ ಝೋನ್ ವೈಸ್ ಹಾಕಿಸ್ಕೊಳ್ಬೇಕು ಅಂತ ಅಂದಾಗ ನೀವು ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾವುದಿರುತ್ತೋ ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟು ಏಜ್ ಲಿಮಿಟಿಗೆ ಅಂತ ಬಂತು ಅಂದಾಗ ಒಂದಷ್ಟು ಕ್ರೈಟೇರಿಯಾ ಇರುತ್ತೆ ಅಲ್ವಾ. ಸೊ ಇಲ್ಲಿ ಯು ಶುಡ್ ಏನು ಯಾವುದು ಬೇಸ್ಡ್ ಅಂತ ಅಂದರೆ ಇಟ್ ಈಸ್ August 2025, 1st August 2025 ಏನಾಗಿದೆ ಇಲ್ಲಿ ಕನ್ಸಿಡರ್ಡ್ ಡೇಟ್ ಆಗಿದೆ. ಸೊ ಇಲ್ಲಿ ಯಾವ್ಯಾವ ಪೋಸ್ಟ್ಗಳಿಗೆ 18 to 27 ಇದೆ, 20 to 30 ಇದೆ, 18 to 30 ಇದೆ, 18 to 32 ಇದೆ. ಸೊ ಅದಕ್ಕೆ ಅವರು ಇಯರ್ನ ಮೆನ್ಷನ್ ಮಾಡಿದರೆ ಯು ಶುಡ್ ಬಾರ್ನ್ ಬಿಟ್ವೀನ್ ದೀಸ್ 2 years ಅಂತ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಏಜ್ ಲಿಮಿಟ್ ಅಂತ ತಗೊಂಡಾಗ ಇಲ್ಲಿ ನಾನು ಹೇಳಿದೆ ಏನು ಇಲ್ಲಿ ಕೊಟ್ಟಿರುವಂತಹ ಪೋಸ್ಟ್ಗಳಿಗೆ ಏನಾಗಿದೆ ಇದು ಜನರಲ್ ಕ್ಯಾಟಗರಿಗೆ ಕೊಟ್ಟಿರುವಂಥದ್ದು. ಆದರೆ OBC ಇರ್ಬೋದು ಅಥವಾ SC ST ಇರ್ಬೋದು ಇಲ್ಲೇನಾಗುತ್ತೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಿದೆ. ಸೊ ಹಾಗಾದ್ರೆ ಎಷ್ಟೆಷ್ಟು ಸಿಗ್ತಿದ್ಯಪ್ಪ ಅಂತ ನೋಡೋದಾದ್ರೆ SC STಗೆ ಎಷ್ಟು ಸಿಗ್ತಿದೆ 5 years ಸಿಗ್ತಿದೆ, OBCಗೆ 3 years ಆ್ಯಂಡ್ PWBDಗೆ 10 years ಏಜ್ ರಿಲ್ಯಾಕ್ಸೇಷನ್ ಸಿಗ್ತಿದೆ. ಫಾರ್ ಎಕ್ಸಾಂಪಲ್ ಇವಾಗ 18 to 27 years ಇದೆ ಅಂತ ಅಂದರೆ SC STಗೆ 27 + 5 ಎಷ್ಟಾಗುತ್ತೆ ನಿಮಗೆ 32 years. ಅಪ್ ಟು 32 years ಯಾರು 32 ಇದ್ದಾರೋ ಅವರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಏಜ್ ರಿಲ್ಯಾಕ್ಸೇಷನ್ ಅಲ್ಲಿವರೆಗೂ ಕೂಡ ನಿಮಗೆ ಇರ್ತಾ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಒಂದಷ್ಟು ಸ್ಪೆಸಿಫಿಕ್ ಆಗಿದೆ ಅಂತ ಅಂದರೆ ಈ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ದು ಕ್ರೈಟೀರಿಯಾ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ NCG ಸಂಸ್ಥೆ ವತಿಯಿಂದ ಇದೇ June 29 KS ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ಯಾರು ಟಾಪ್ 10 ಬರ್ತಾರೋ ಅವ್ರಿಗೆ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್ ಕಂಪ್ಲೀಟ್ ಆಗಿ ಫ್ರೀ ಕೊಡ್ತಿದ್ದೀವಿ. ಸೊ ಟಾಪ್ 30 ಬರೋರ್ಗೂ ಕೂಡ ಕೆಲವೊಂದಷ್ಟು ಅಮೇಝಿಂಗ್ ಡಿಸ್ಕೌಂಟ್ಸ್ ಇದೆ. ಸೊ ಯಾರ್ಯಾರು KSಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀರೋ ಅವರು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಶೇಷವಾದ ಸುದ್ದಿ ಏನು ಅಂತ ಅಂದರೆ ಯಾರ್ಯಾರು ಈ ಟೆಸ್ಟ್ನ ಅಟೆಂಡ್ ಮಾಡ್ತಾರೋ ಅವ್ರಿಗೂ ಕೂಡ 20% ಆಫ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಕೋರ್ಸಲ್ಲಿ. ಸೊ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಹಾಗಾದರೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ತಗೊಂಡಾಗ ನೋಡಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಿದ್ದಾರೆ. ನೀವೇನಾದ್ರು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಏನೇ ಡಿಗ್ರಿ ಈಸ್ ಕನ್ಸಿಡರಬಲ್. ಆದರೆ ಅದ್ರ ಅಥವಾ ಅಂತ ಹಾಕಿದರೆ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಟ್ 12th ಸ್ಟ್ಯಾಂಡರ್ಡ್ ಲೆವೆಲ್ ಅಂತಂದರೆ PUಲಿ ನೀವು 60% ಮಾರ್ಕ್ಸ್ನ ಯಾವುದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನೀವು ತಗೊಳ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಇದರಲ್ಲಿ ಏನು ಕ್ರೈಟೀರಿಯಾ ಇದೆಯಪ್ಪ ಅಂತ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದಿ ಸಬ್ಜೆಕ್ಟ್ಸ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ನೀವು ಡಿಗ್ರಿನ ಯಾವುದ್ರಲ್ಲಾದರೂ ಓದಿರಿ, ಆದರೆ ಸ್ಟ್ಯಾಟಿಸ್ಟಿಕ್ಸು ನೀವು ಓದಿರುವ ಆ ವರ್ಷಗಳಲ್ಲಿ ಏನಾಗಿರಬೇಕು ಒನ್ ಆಫ್ ದ ಸಬ್ಜೆಕ್ಟ್ ಆಗಿರಬೇಕು. ಅದು ಈ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಪೋಸ್ಟ್ಗೆ ಕ್ರೈಟೀರಿಯಾ ಆಗಿರುತ್ತೆ. ಬೇರೆ ಪೋಸ್ಟ್ಗೇನು ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಿವೆಲೆಂಟ್ ಅಂತ ಹೇಳಿರುವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಈಗ ಫೈನಲ್ ಇಯರಲ್ಲಿ ಇರ್ತೀವಿ, ಅವರು ಅಪ್ಲಿಕೇಶನ್ನ ಹಾಕ್ಬೋದಾ ಅನ್ನೋದು ಕೂಡ ಒಂದು ಡೌಟ್ ಇರುತ್ತೆ. ನೀವು ಹಾಕ್ಬೋದು, ಬಟ್ ಏನಂತ ಅಂದರೆ ಈ 1st August 2025 ಒಳಗಡೆ ಏನಾಗಿರಬೇಕು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಬೇಕು. ಅವಾಗ ಮಾತ್ರ ಏನಾಗುತ್ತೆ ನಿಮ್ಮದು ಕನ್ಸಿಡರ್ ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಓಕೆನಾ. ಸೊ ನೆಕ್ಸ್ಟು ಹೇಗಿದೆ ಎಕ್ಸಾಮಿನೇಷನ್. ನಾವು ಲಾಸ್ಟ್ ನೋಟಿಫಿಕೇಶನ್ ಡಿಸ್ಕಸ್ ಮಾಡಿದಾಗ 10th ಎಲ್ಲ ಸೇರಿ ಒಂದು ಎಕ್ಸಾಮು, PU ಸೇರಿ ಒಂದು ಎಕ್ಸಾಮು, ಡಿಗ್ರಿಗೆಲ್ಲ ಒಂದು ಎಕ್ಸಾಮ್, ಆ್ಯಂಡ್ ಅದು ಒಂದೇ ಎಕ್ಸಾಮ್ ಆಗಿತ್ತು, ಹೌದಲ್ವಾ. ಅಂದರೆ ಅದರಲ್ಲಿ Tier 1 Tier 2 ಆ ಥರ ಏನೂ ಇದ್ದಿರಲಿಲ್ಲ. ಆದರೆ ಅಂದರೆ ಸ್ಕಿಲ್ ಟೆಸ್ಟ್ ಇತ್ತು, ಅದು ಸಪ್ರೇಟ್ ಬಿಡಿ. ಆದರೆ ಇಲ್ಲಿ CGL ತೊಗೊಂಡಾಗ ನಾವು 2 ನೋಡ್ತಾ ಹೋಗ್ತೀವಿ. ಇವಾಗ ಹೇಗೆ ನಮ್ಮ KS ಬಂತು ಅಂದಾಗ ಪ್ರಿಲಿಮ್ಸ್ ಮೇನ್ಸ್ ಅಂತ ನೋಡ್ತೀವೋ ಅದೇ ಥರ
ಬಟ್ ಇಂಟರ್ವ್ಯೂ ಇರೋದಿಲ್ಲ. ಇಲ್ಲಿ Tier 1 ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂತ ಅಂದ್ರೆ ಸೇಮ್ ಆಸ್ ನಾನು ಆಲ್ರೆಡಿ ಲಾಸ್ಟ್ ನೋಟಿಫಿಕೇಶನ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ನೋ ಸೇಮೇ ಇದೆ ಎಕ್ಸಾಮ್ ಪ್ಯಾಟ್ರನ್ನು. ಬಟ್ ಏನಂದ್ರೆ ಲೆವೆಲ್ ಆಫ್ ಕ್ವಶನ್ಸ್ ಡಿಫಿಕಲ್ಟಿ ಏನಿರುತ್ತೆ ಅದು ಆಬ್ವಿಯಸ್ ಆಗಿ ಚೇಂಜ್ ಆಗೇ ಆಗುತ್ತೆ. ಸೊ ನೋಡಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಎಷ್ಟು ಕ್ವಶನ್ಸ್ ಬರ್ತದೆ? 25 ಕ್ವಶನ್ಸ್ 50 ಮಾರ್ಕ್ಸ್, ವಿಚ್ ಕನ್ಸಿಡರ್ಸ್ ಅಂತ ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇದೆ ಅಂತ. ಸೊ ಹಾಗಾದ್ರೆ ಅದ್ರ ಜೊತೆಗೆ 0.5 ನೆಗೆಟಿವ್ ಕೂಡ ಇದೆ. ನಮ್ಮ KS ಪ್ರಿಲಿಮ್ಸ್ ಎಲ್ಲ ಆದ್ರೆ 100 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇರುತ್ತೆ, ಅದ್ರ ಜೊತೆಗೆ 2 hours ಇರುತ್ತೆ. ಆದ್ರೆ ಇಲ್ಲಿ ಟೋಟಲ್ ಆಗಿ 100 ಕ್ವಶನ್ಸ್ ಹೌದಲ್ವಾ, ಅದ್ರ ಜೊತೆಗೆ 200 ಮಾರ್ಕ್ಸ್. ಬಟ್ ಎಷ್ಟು ಡ್ಯೂರೇಷನ್ ಇದೆ? 1 hour ಅಷ್ಟೇ ನಮ್ಗೆ ಇಲ್ಲಿ ಟೈಮ್ ಡ್ಯೂರೇಷನ್ ಇರುವಂತದ್ದು. ಸೊ ತುಂಬಾ ಅಂದ್ರೆ ತುಂಬಾ ಸ್ಪೀಡ್ ಆಗಿ ನಾವು ಆನ್ಸರ್ ಮಾಡ್ಬೇಕಾಗಿರುತ್ತೆ ಅಂಡ್ ಇಟ್ ಈಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಇದು. ಓಕೆನಾ? ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್ 25 ಕ್ವಶನ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ 25 ಕ್ವಶನ್ಸ್ ಇದೆ, ಇಂಗ್ಲಿಷ್ ಕಾಂಪ್ರಹೆನ್ಷನ್ 25 ಕ್ವಶನ್ಸ್ ಇದೆ. ಸೊ ಎಲ್ಲಾನು ಈಕ್ವಲ್ ಆಗಿದೆ. ಅದ್ರ ಜೊತೆಗೆ ಇಂಟು 2 ಮಾಡಿದ್ರೆ ನಿಮಗೆ 200 ಮಾರ್ಕ್ಸ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ Tier 2 ಕೂಡ ಇದೆ ಅಲ್ವಾ, ಬರೀ Tier 1 ಮಾತ್ರ ಅಲ್ಲ, Tier 2 ಕೂಡ ಇದೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಮ್ಮ NCG ಸಂಸ್ಥೆಯಲ್ಲಿ ಮಾರ್ನಿಂಗ್ ಬ್ಯಾಚ್ ಶುರು ಆಗಿದೆ. ಯಾರ್ಯಾರು ಇವಾಗಿನ್ನು ಈ ಫೀಲ್ಡ್ಗೆ ಕಾಲಿಡ್ತಿದ್ದೀರೋ, ಸೊ ಫುಲ್ ಟೈಮ್ ಅವೈಲಬಲ್ ಇರೋ ಅಂಥವ್ರು ನೀವು ಮಾರ್ನಿಂಗ್ ಬ್ಯಾಚ್ನ ಚೂಸ್ ಮಾಡ್ಬೋದು. ನಿಮಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಪ್ರತಿಯೊಂದು ಮೋಡ್ನಲ್ಲೂ ನಿಮಗೆ ಕ್ಲಾಸಸ್ ಅವೈಲಬಲ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಟೈಮಿಂಗ್ಸ್ ಬಂತು ಅಂದರೆ ನಿಮಗೆ 10 ಇಂದ 2ವರೆಗೂ ನಿಮಗೆ ಟೈಮಿಂಗ್ಸ್ ಇರ್ತಾ ಹೋಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಾವು ನಿಮಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಯಾರ್ಯಾರು ನನಗೆ ಫುಲ್ ಟೈಮ್ ಆಗೋದಿಲ್ಲ ಅಂತ ಅಂದರೆ ನಾನು ಮಾರ್ನಿಂಗ್ ಅವೈಲಬಲ್ ಇರೋದಿಲ್ಲ, ಸ್ಕೂಲ್ ಕಾಲೇಜ್ ಅಥವಾ ಏನು ವರ್ಕ್ಗೆ ಹೋಗ್ತಿದ್ದೀನಿ ಅಥವಾ ಹೌಸ್ ವೈಫ್ ಇದ್ದೀನಿ, ಯಾವುದೇ ಥರದಾದರೂ ಆಯಿತು, ಮಾರ್ನಿಂಗ್ ಅವೈಲಬಲ್ ಇಲ್ಲ ಅನ್ನೋರು ಈವ್ನಿಂಗ್ ಬ್ಯಾಚ್ ಕೂಡ ಇದೆ, 6 to 8 ಅಥವಾ 8:30 ಇದೆ. ಇದು ಕೂಡ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್. ಫೌಂಡೇಶನ್ ಬ್ಯಾಚ್ ಎರಡೂ ಕೂಡ ಫೌಂಡೇಶನ್ ಬ್ಯಾಚ್ ಆಗಿರುತ್ತೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕೆನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಸೊ ಹಾಗಾದ್ರೆ Tier 2 ಎಕ್ಸಾಮಿನೇಷನ್ ಅಲ್ಲಿ ನಾವು ಯಾವ್ದು ಫಾರ್ಮೆಟ್ನ ನೋಡ್ತಾ ಹೋಗ್ತೀವಪ್ಪ ಅಂತಂದ್ರೆ, ಒಂದು ನೀವು ಅಬ್ಸರ್ವ್ ಮಾಡೋದಾದ್ರೆ ಇದು Tier 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೇಪರ್ 1 ಇದೆ ಮತ್ತೆ ಪೇಪರ್ 2 ಇದೆ. ಓಕೆನಾ? ಸೊ ಪೇಪರ್ 1 ಅಲ್ಲಿ ಟೋಟಲ್ ಆಗಿ 2 ಸೆಷನ್ ಇದೆ. ಎಷ್ಟು ನಿಮಿಷ ಕೊಟ್ಟಿದ್ದಾರೆ? 2 hours 15 minutes ಇದೆ ಸೆಷನ್ 1ಗೆ. ಸೆಷನ್ 2ಗೆ 15 minutes ಇದೆ. ಸೊ ಫಸ್ಟ್ ಸೆಕ್ಷನ್ ಅಲ್ಲಿ ಏನೇನು ನೋಡ್ತಾ ಹೋಗ್ತೀವಿ ಸಬ್ಜೆಕ್ಟ್ಸ್ ಅಂತ ಅಂದ್ರೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್, ಅದ್ರ ಜೊತೆಗೆ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಇದೆ ಸೆಕ್ಷನ್ 1 ಅಲ್ಲಿ. ಸೊ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಕೇಳ್ತಿದಾರಪ್ಪ ಇದರಲ್ಲಿ ಅಂತಂದ್ರೆ ಮ್ಯಾಥಮೆಟಿಕಲ್ ಅಲ್ಲಿ ನಿಮಗೆ 30 ಕ್ವಶನ್ಸ್ ಇದೆ ಅಂಡ್ ಇದರಲ್ಲೂ ಕೂಡ ಈಕ್ವಲ್ ಆಗಿ ಇದೆ, 30 ಇದೆ. ಟೋಟಲ್ ಆಗಿ 60 ಕ್ವಶನ್ಸ್ ಆಗುತ್ತೆ. ಸೊ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇದೆ. ಓಕೆನಾ? ಸೊ 180 ಮಾರ್ಕ್ಸ್ ಇರ್ತಾ ಹೋಗುತ್ತೆ ಟೋಟಲ್ ಆಗಿ. ಸೆಕ್ಷನ್ 2ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಹೆನ್ಷನ್ ಇದೆ. ಪಾರ್ಟ್ ಬಿ ಅಲ್ಲಿ ಜನರಲ್ ಅವೇರ್ನೆಸ್ ಇರ್ತಾ ಹೋಗುತ್ತೆ. ಇಂಗ್ಲಿಷ್ ನಿಮಗೆ 45 ಕ್ವಶನ್ಸ್ ಬಂದ್ರೆ ಜನರಲ್ ಅವೇರ್ನೆಸ್ ನಿಮಗೆ 25 ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ ಟೋಟಲ್ ಆಗಿ ಇಲ್ಲಿ ನಮಗೆ 70 ಕ್ವಶನ್ಸ್ ಆಗುತ್ತೆ. ಇದು ಕೂಡ ಎಷ್ಟು ಮಾರ್ಕ್ಸ್ ಆಗಿದೆ? 3 ಮಾರ್ಕ್ಸ್ ಆಗಿದೆ, ವಿಚ್ ಕನ್ಸಿಸ್ಟ್ಸ್ ವಿಚ್ ಕನ್ಕ್ಲೂಡ್ಸ್ 210 ಮಾರ್ಕ್ಸ್, 70 into 3. ಅದಾಗಿದ್ದಾದ್ಮೇಲೆ ಸೆಕ್ಷನ್ 3ಲಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇದೆ. ಸೊ ನಂಬರ್ ಆಫ್ ಕ್ವಶನ್ಸ್ 20 ಇರುತ್ತೆ, ಅದಕ್ಕೂ ಕೂಡ 20 into 3 60 ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಕೇಳಿದ್ದಾರೆ. 1 ಡೇಟಾ ಎಂಟ್ರಿ ಟಾಸ್ಕ್ ಅಂತ ಇದೆ. ಸೊ ಇದಕ್ಕೆ ಮಾರ್ಕ್ಸ್ ಏನು ಇಲ್ಲಿ ಪ್ರೊವೈಡ್ ಮಾಡೋದಿಲ್ಲ. ಓಕೆನಾ? ಸೊ ಇದಕ್ಕೆ ಮಾರ್ಕ್ಸ್ ಇಲ್ಲಿ ಏನು ಪ್ರೊವೈಡ್ ಮಾಡಿಲ್ಲ, ಬಟ್ ಈ ಕಮಿಷನ್ ಇಂದ ಅವರು ಅದನ್ನ ಕೊಡ್ತಾ ಹೋಗ್ತಾರೆ. ಸೊ ಒಂದು ಇಲ್ಲಿ ಕ್ರೈಟೀರಿಯಾ ಇದೆ. ಓಕೆನಾ? ಇದು ಸ್ಟ್ಯಾಟಿಸ್ಟಿಕ್ಸು, 100 ಕ್ವಶನ್ಸು, 200 ಮಾರ್ಕ್ಸು, 2 hours ಇದೆ. ನೆಕ್ಸ್ಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದು ಯಾವ ತರ ನಡೆಯುತ್ತೆ ಈ ಎಕ್ಸಾಮ್ ಪ್ರೋಸೆಸ್ ಅಂತ ಅಂದ್ರೆ, ಈ ಸೆಕ್ಷನ್ 1 ಪೇಪರ್ 1 ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸೆಕ್ಷನ್ ಕೂಡ ಏನಾಗುತ್ತೆ ನಿಮ್ಗೆ ಮ್ಯಾಂಡೇಟರಿ ಆಗತ್ತೆ. ಒಂದು ತಿಳ್ಕೊಬೇಕು. ಇನ್ನೊಂದು, ಈ ಸೆಕ್ಷನ್ 1 ಸೆಕ್ಷನ್ 2ಲಿ ನಿಮ್ಮ ಅಗ್ರಿಗೇಟ್ ಪರ್ಫಾರ್ಮೆನ್ಸ್ ಏನಿರುತ್ತೋ ಅದನ್ನ ಕನ್ಸಿಡರ್ ಮಾಡಿ ನೀವು ಸೆಕ್ಷನ್ 3 ಮತ್ತೆ ಸೆಕ್ಷನ್ 4ಗೆ ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಅಂದ್ಬಿಟ್ಟು ಅವರು ಟೆಸ್ಟ್ ಮಾಡ್ತಾರೆ. ಓಕೆನಾ? ಅಂಡ್ ಇಲ್ಲಿ ಬರುವಂತಹ ಮಾರ್ಕ್ಸ್ ಏನಾಗಿರುತ್ತೆ ಸೆಕ್ಷನ್ 3 ಅಂಡ್ ಸೆಕ್ಷನ್ 4 ಅಲ್ಲಿ ಅದು ಕಮಿಷನ್ ಅವರೇ
ಡಿಸೈಡ್ ಮಾಡ್ತಾರೆ. ಸೊ ಈ ಥರ ನಿಮಗೆ ಇರ್ತಾ ಹೋಗುತ್ತೆ. ಓಕೆನಾ? ಸೊ ಇದನ್ನೇ ಇದರಲ್ಲಿ ಹೇಳಿರುವಂಥದ್ದು. ಸೊ ಇನ್ ಕೇಸ್ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಅಂದರೆ ಈ ನಂಬರ್ ಏನಿದೆ 16.5, 16.6 ಅದ್ರ ಜೊತೆಗೆ 16.7 ನೀವು ರೆಫರ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಏನೇನಿದೆಯಪ್ಪ ಸಿಲೆಬಸ್ ಆಲ್ರೆಡಿ ನಾನು ನಿಮಗೆ ಹೇಳ್ತಾ ಅಲ್ವಾ Tier 1 ಅಲ್ಲಿ ಅಂತ ನೋಡಿದಾಗ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಇದೆ. ಪ್ರತಿಯೊಂದು ಕೂಡ ಅಂದರೆ ಇಟ್ ವುಡ್ ಇನ್ಕ್ಲೂಡ್ ಕ್ವಶನ್ಸ್ ಆಫ್ ಬೋತ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಟೈಪ್. ವರ್ಬಲ್ಲು ಇದೆ, ಅದ್ರ ಜೊತೆಗೆ ನಾನ್ ವರ್ಬಲ್ಲು ಇದೆ. ಪ್ರತಿಯೊಂದು ಎಲ್ಲ ಥರ ಡೇಟಾ ಆ್ಯಂಡ್ ಸಿಟಿ ಮ್ಯಾಚಿಂಗ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ಗಳಿರ್ಬೋದು, ಕ್ರಿಟಿಕಲ್ ಥಿಂಕಿಂಗ್, ಎಮೋಷನಲ್ ಇಂಟೆಲಿಜೆನ್ಸ್, ಸೋಷಿಯಲ್ ಇಂಟೆಲಿಜೆನ್ಸ್, ಕೋಡಿಂಗು, ಡಿಕೋಡಿಂಗು ನಿಮಗೆ ಪ್ರತಿಯೊಂದು ಕೂಡ ಬರ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಸೆಕೆಂಡ್ ನೋಡಿದಾಗ ಜನರಲ್ ಅವೇರ್ನೆಸ್ ಅಂತ ನೋಡಿದ್ವಿ ಗೊತ್ತಾ. ಆ್ಯಕ್ಚುಲಿ ಯಾರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಓದಿರ್ತಾರೋ ಇದು ತುಂಬ ಈಸಿ ಇರುತ್ತೆ. ಯಾವುದು ಹಿಸ್ಟ್ರಿ, ಕಲ್ಚರ್ ಎಲ್ಲ ಓದಿರ್ತೀವಲ್ಲ, ಜಿಯೋಗ್ರಫಿ ಇರ್ಬೋದು, ಸೈನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಾವು ನೋಡ್ಕೊಂಡಿರ್ತೀವಿ. ನೆಕ್ಸ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದು ಆಬ್ವಿಯಸ್ಲಿ ಮ್ಯಾಥ್ಸಿಗೆ ರಿಲೇಟೆಡ್ ಇರುತ್ತೆ. ಸೊ ಲೀನಿಯರ್ ಈಕ್ವೇಷನ್ಸು, ಟ್ರಯಾಂಗಲು, ಜಾಮೆಟ್ರಿ ರಿಲೇಟೆಡ್ ಇರ್ಬೋದು, ಅರ್ಥಮೆಟಿಕ್ ರಿಲೇಟೆಡ್ ಇರ್ಬೋದು, ಆಲ್ಜಿಬ್ರಾ ರಿಲೇಟೆಡ್ ಇರ್ಬೋದು. ಸೊ ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ಇರ್ತಾ ಹೋಗುತ್ತೆ. ಆ್ಯಂಡ್ ಇಂಗ್ಲೀಷ್. ಅದ್ರ ಜೊತೆಗೆ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡೋದು ನೋಡೋದಾದ್ರೆ ಪಾರ್ಟ್ A, B, D ಏನಾಗಿರತ್ತಪ್ಪ ಅಂತ ಅಂದರೆ ನಮ್ಮ ಡಿಗ್ರಿ ಲೆವೆಲಿಗೆ ಇರುತ್ತೆ. ಓಕೆನಾ? ಆದರೆ ಪಾರ್ಟ್ C 10th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಇರ್ತಾ ಹೋಗುತ್ತೆ. ಇಂಗ್ಲೀಷ್ ಕಾಂಪ್ರಹೆನ್ಷನ್ ನೀವು ಪ್ರೀವಿಯಸ್ ಇಯರ್ ಪೇಪರ್ನ ನೋಡಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಪ್ರತಿಯೊಂದು ಕೂಡ ಇರ್ತಾ ಹೋಗುತ್ತೆ. ಡಿಗ್ರಿ ಲೆವೆಲ್ ಅಂತ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮತ್ತು ಏನು ನೀವು ತುಂಬ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನಂತ ಅಂದರೆ ಈ ನೋಟಿಫಿಕೇಷನಲ್ಲಿ ಒಂದು ಹೊಸ ಸುದ್ದಿ ಇದೆ ಅಂತಲೇ ಹೇಳ್ಬೋದು. ಒಂದು ಹೊಸ ವಿಶೇಷ ಸುದ್ದಿ ಇದೆ. ಏನಂತ ಅಂದರೆ ಇದುವರೆಗೂ ಕೂಡ SSCಲಿ ಇವಾಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಮತ್ತೆ ಯಾರು ಕೆಲ್ಸಕ್ಕೆ ಬರಲ್ಲ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಜೆಕ್ಟ್ ಆಯಿತು ಈ ಥರ ಇದ್ದೋರ್ದು ಏನಾಗ್ತಿತ್ತು ಅಂತ ಅಂದರೆ ಆ ಉಳಿದಿರೋ ವೇಕೆನ್ಸಿನ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಆ್ಯಡ್ ಆನ್ ಮಾಡಿ ಅದನ್ನು ತಗೊಳ್ತಿದ್ರು. ಓಕೆನಾ? ಸೊ ಇವಾಗ ಏನು ಮಾಡಬೇಕಂತ ಇದ್ದಾರೆ ಅಂತ ಅಂದರೆ ಇನ್ನೂ ಇದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿಲ್ಲ. ಓಕೆನಾ? ಇನ್ನೂ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿಲ್ಲ. ಇನ್ ಕೇಸ್ ಏನಾದರೂ ಅದು ಅಪ್ರೂವ್ ಆಯಿತು ಅಂತ ಅಂದರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿರ್ತಾರೆ ಗೊತ್ತಾ. ಸೊ ಅದನ್ನು ಎಕ್ಸ್ಟೆಂಡೆಡ್ ಕಟ್ ಆಫ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಅವ್ರನ್ನೂ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಎಷ್ಟು ವೇಕೆನ್ಸಿಗಳನ್ನ ಫಿಲ್ ಮಾಡಲಿಕ್ಕಾಗುತ್ತೋ ಅಷ್ಟು ವೇಕೆನ್ಸಿಗಳನ್ನ ಫಿಲ್ ಮಾಡಬೇಕು ಅಂತ ಈ ನೋಟಿಫಿಕೇಷನಲ್ಲಿ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಏನು ಮೊಡ್ಯಾಲಿಟೀಸ್ ಇರುತ್ತೋ ಸೊ ಅದನ್ನು ಅವರು ತಮ್ಮ ವೆಬ್ಸೈಟಲ್ಲಿ ತಿಳಿಸ್ತಾರೆ. ಓಕೆನಾ? ಸೊ ಇದಿಷ್ಟು ಏನಾಗುತ್ತೆ SSC CGL ನೋಟಿಫಿಕೇಷನ್ 2025 ಆಗಿರುತ್ತೆ. ಸೊ ಇದ್ರ ರಿಲೇಟೆಡ್ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ನೀವು ಆರಾಮಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಥವಾ ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೂ ಕೂಡ ನೀವು ತಿಳಿಸ್ಬೋದು. ಆ್ಯಂಡ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.